ಮಹಾನುಭಾವಗಳು ಮಾಡಿದ್ರು, ಅಂಬೇಡ್ಕರ್ ಮಾಡಿದ್ರು, ಕುವೆಂಪು ಅವರು ಮಾಡಿದ್ರು. ಹೋಗಿದ್ಯಾ? ಹೋಗಿದ್ಯಾ? ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಜಾತಿ ಮಾಡ್ತೀರಾ? ಅಲ್ಲ, ಅಹಿಂದ ಜಾತಿ ನೀವೇ ಮಾಡ್ತೀರಾ? ಜಾತಿ ಪದ್ಧತಿ ಹೆಂಗ್ ಹೋಗುತ್ತೆ ಸರ್? ಜಾತಿ ಪದ್ಧತಿ ಹೋಗ್ಬೇಕಾದ್ರೆ ನೀವು ಅಹಿಂದ ದೂರ ಮಾಡಿ ಸಮಾನತೆಯಾಗಿ ಕರ್ನಾಟಕ ರಾಜ್ಯವನ್ನ ನೋಡ್ಬೇಕು ಸರ್. ಸುರೇಶ್, ಅಲ್ಲ, ಒಬ್ಬ ಮುಖ್ಯಮಂತ್ರಿ ಯಾವ ರೀತಿ ಮಾತಾಡ್ಬೇಕಂತ ಕಲ್ಪನೆ ಕೂಡ ಇಲ್ಲ. ಇವ ನಮ್ಮವ ನಮ್ಮವ ಮಾತಾಡ್ದ ಕೋನ್ರಾಡಿ ನಮ್ಮವ ನಮ್ಮವ ಅಂತಂದ್ರಿ. ಹೋಗಿದ್ಯಾ? ವಚನ ಇದು ಬಸವಣ್ಣವ್ರ ಕಾಲದ 850 ವರ್ಷಗಳ ಹಿಂದೆ. ಯಾಕೆ ಹೋಗಿಲ್ಲ ಅಂತಂದ್ರೆ, ಹಂಗೆ ಆಗ್ಬೇಕು ಅಂತ ಯಾಕೆ ಹೋಗಿಲ್ಲ ಅಂತಂದ್ರೆ, ಜಾತಿ ಯಾಕೆ ಹೋಗಿಲ್ಲ ಅಂತಂದ್ರೆ ಅಸಮಾನತೆ ಅವಕಾಶ ಸಿಕ್ಕಿರ್ಲಿಲ್ಲ. ಅವಕಾಶ ಸಿಕ್ಕಿದ್ರೆ ಸಮಾನತೆ ಬರ್ತಿತ್ತು. ಅವಕಾಶ ಸಿಕ್ಕದೇ ಇರೋದ್ರಿಂದ, ಜಾತಿ ವ್ಯವಸ್ಥೆ ಇರೋದ್ರಿಂದ ಅವಕಾಶಗಳು ಸಿಕ್ಕಲಿಲ್ಲ ಅಲ್ವಾ? ದಲಿತ ಸಿಎಂ ಮಾಡಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡೋದು ಯಾಕೆ? ನೀವು ಉತ್ತರ ಜನ ನೋಡ್ತಾ ಇರ್ತಾರೆ. ನೀವು ಉತ್ತರ ಕರ್ನಾಟಕದ ಬಿಟ್ಟು ಎಲ್ಲಾ ಮಾತಾಡಿದ್ರೆ ಹೇಗೆ ಮುಖ್ಯಮಂತ್ರಿಗಳು? ಅಸಮಾನತೆ ಹೋಗ್ದೇನೆ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. 1949 ನವೆಂಬರ್ 25 ಅವತ್ತೊಂದು ಭಾಷಣ ಮಾಡಿದ್ದಾರೆ. ಏನು ಭಾಷಣ ಮಾಡಿದ್ದಾರೆ ಅಂತಂದ್ರೆ, ನಮಗೇನು ಈಗ ಸ್ವಾತಂತ್ರ್ಯ ಬಂದಿದೆ, ಸ್ವಾತಂತ್ರ್ಯ ಸಿಕ್ಕಿದೆ, ರಾಜಕೀಯ ಸ್ವಾತಂತ್ರ್ಯ ಬಂದಿದೆ, ಆದರೆ ಇನ್ನೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಎಲ್ಲಿವರೆಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗೋದಿಲ್ಲ, ಸಾಮಾಜಿಕ ಸ್ವಾತಂತ್ರ್ಯ ಸಿಗೋದಿಲ್ಲ, ಅಲ್ಲಿವರೆಗೆ ಬರೀ ರಾಜಕೀಯ ಸ್ವಾತಂತ್ರ್ಯದಿಂದ ಸಮಾನತೆ ತರಕ್ಕಾಗಲ್ಲ. ಅವರು ಅದಕ್ಕೆ ಭಾಷಣದಲ್ಲಿ, ಅವತ್ತು ಭಾಷಣ, ಕೊನೆ ಭಾಷಣ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ, ಕಾನ್ಸ್ಟಿಟ್ಯೂಷನ್ನು ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ. ಏನಂತ ಅಂತಂದರೆ, ನಾವು 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತಿನಿಂದ ಸಂವಿಧಾನ ಜಾರಿಗೆ ಬರ್ತದೆ. ಸಂವಿಧಾನ ಜಾರಿಗೆ ಬರುವಾಗ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಬಡವರು ಶ್ರೀಮಂತರು, ಮೇಲ್ಜಾತಿ ಕೆಳಜಾತಿ, ಈ ಥರ ಎಲ್ಲ ಸಮಾಜದಲ್ಲಿದೆ. ಮಹಿಳೆಯರು, ಅವರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿನಿಲ್ಲ. ಸಂವಿಧಾನ ಬಂದ ಮೇಲೆ ಅವರಿಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿರೋದು, ಶಿಕ್ಷಣ ಕಲೀಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಇದೆಲ್ಲ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಾವು ಈ ಅಸಮಾನತೆಯನ್ನು ತೊಲಗಿಸ್ತೇ ಹೋದರೆ, ಯಾರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅಸಮಾನತೆಯಿಂದ ಯಾರು ನರಳುತ್ತಾ ಇದ್ದಾರೆ, ಆ ಜನರೇ ಪ್ರಜಾಪ್ರಭುತ್ವದ ಸೌಧವನ್ನು, ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳು. ನಾವು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ನಾವು ಅಸಮಾನತೆಯನ್ನು ತೊಲಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅನೇಕ ಭಾಗ್ಯಗಳನ್ನು, ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳನ್ನು ಜಾರಿಗೆ ತಗೊಬಂದಿದ್ದು. ಆಮೇಲೆ ಈಗ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು, ಬೇರೆ ಭರವಸೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಅಸಮಾನತೆಯನ್ನು ತೊಲಗಿಸ್ತಕ್ಕಂಥದ್ದು. ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ,
ಯುವ ನಿಧಿ ಯೋಜನೆ ಎಲ್ಲ ತಂದಿರ್ತಕ್ಕಂಥದ್ದು ಅಸಮಾನತೆಯನ್ನು ತೊಲಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ರಿಗೂ ಶಕ್ತಿ ಬರಬೇಕು. ಆಮೇಲೆ ಎಲ್ಲ ಧರ್ಮದ ಜನರು, ಎಲ್ಲ ಜಾತಿಯ ಜನರು, ಎಲ್ಲ ಪಕ್ಷದ ಜನರು, ಅವರೆಲ್ಲ ಬಡವರು ಇದರ ಲಾಭ ಪಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದಲೇ ಇವತ್ತು ಕರ್ನಾಟಕ ಇಡೀ ದೇಶದಲ್ಲೇ ತಲಾ ಆದಾಯದಲ್ಲಿ ನಂಬರ್ 1 ಆಗಿರೋದು. ನಂಬರ್ 1 ಯಾಕೆ ಆಗ್ತದೆ ಅಂತಂದ್ರೆ ಬಿಕಾಸ್ ಆಫ್ ದೀಸ್ ಗ್ಯಾರಂಟಿ ಯೋಜನೆಗಳು. ಆರ್ಥಿಕ ಚಟುವಟಿಕೆಗಳಾಗ್ತವೆ, ಸ್ವಾವಲಂಬನೆ ಬರ್ತದೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬನೆ ಬರ್ತದೆ. ಈ ಸ್ವಾವಲಂಬನೆ ಬರದೇ ಹೋದರೆ ಸ್ವಾಭಿಮಾನನೂ ಬರಲ್ಲ. ನಮ್ಮಲ್ಲಿ ಬಹಳ ದಿನಗಳಿಂದ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದಕ್ಕೆ ಚಲನೆ ಇಲ್ಲ, ಜಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ ನಮ್ಮದು. ಚಲನೆ ಯಾವಾಗ ಬರ್ತದೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಜಾಸ್ತಿ ಆದಾಗ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಾವಲಂಬನೆ ಬಂದಾಗ ಮಾತ್ರ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ 850 ವರ್ಷಗಳ ಹಿಂದೆ ಬಸವಣ್ಣ ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು, ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು, ಸಾಮಾಜಿಕ ನ್ಯಾಯ ಬರಬೇಕು, ಕಂದಾಚಾರಗಳು ಮೌಢ್ಯಗಳೆಲ್ಲ ಹೋಗ್ಬೇಕು ಅಂತೇಳಿ 850 ವರ್ಷಗಳ ಹಿಂದೆ ಹೇಳಿದ್ರು. ಇನ್ನೂ ಜಾತಿ ಹೋಗಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮಲ್ಲಿ ಸಾಕ್ಷರತೆ ಎಷ್ಟು ಪ್ರಮಾಣದಲ್ಲಿ ಇತ್ತು ಮಾನ್ಯ ಅಧ್ಯಕ್ಷರೇ? 10ರಿಂದ 12%. ಸ್ವಾತಂತ್ರ್ಯ ಬಂದಾಗ 10ರಿಂದ 12% ಸ್ವಾಭಿಮಾನ ಇತ್ತು, ಸಾಕ್ಷರತೆ ಇತ್ತು. ಈಗ ಎಷ್ಟಿದೆ? ಸುಮಾರು 76% ಇದೆ. ಸಾಕ್ಷರತೆ ಜಾಸ್ತಿ ಆಗಿದೆ, ಆದರೂ ಜಾತಿ ಹೋಗಿಲ್ಲ. ಜಾತಿ ಹೋಗಿಲ್ಲ, ಇನ್ನೂ ಜಾಸ್ತಿ ಆಗಿದೆಯಾ? ಯಾಕಂತಂದ್ರೆ ನೀನು ಡಾಕ್ಟರ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಹೇಳ್ತೀನಿ. ಡಾಕ್ಟರ್ಗಳು ಅನೇಕ ಜನ ಡಾಕ್ಟರ್ಗಳು ಓದಿರೋರು, ನೀ ಯಾಕಪ್ಪ ಹಿಂಗಿದ್ಯಾ, ಬಡವನಾಗಿದ್ಯಾ, ನೀನು ಯಾಕೆ ಮನೆ ಇಲ್ಲ, ನಿನಗೆ ಯಾಕೆ ಅವಿದ್ಯಾವಂತನಾಗಿದ್ಯಾ, ನಿನಗ್ಯಾಕೆ ಉದ್ಯೋಗ ಇಲ್ಲ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದರಿಂದ ಈ ಜನ್ಮದಲ್ಲಿ ಹಿಂಗೆ ಹುಟ್ಬಿಟ್ಟಿದ್ದೀನಿ ನಾನು ಅಂತ ಹೇಳೋದು. ಹಣೆ ಬರಹ, ಕರ್ಮ ಸಿದ್ಧಾಂತ, ಇದನ್ನ ತಿರಸ್ಕಾರ ಮಾಡಿದವ್ರು ಯಾರು? ಯಾರ್ರಿ? ಬಸವಣ್ಣ. ಮತ್ತೆ ಬರೀ ಬಸವಣ್ಣ ಹೆಸರು ಹೇಳಕ್ಕೆಲ್ಲ ಇರೋದು, ನಾವು ಫಾಲೋ ಮಾಡಬೇಕು. ಅನುಭವ ಮಂಟಪ ಆಗ್ತಾ ಇದೆ. ಅನುಭವ ಮಂಟಪ ಬರೀ ಅನುಭವ ಮಂಟಪ ಮಾಡಿದ್ರೆ ಆಗಲ್ಲ, ಪ್ರಯೋಜನ ಇಲ್ಲ. ಇಲ್ಲೂ ಹಾಕೊಂಡಿದೀವಿ, ವಿಧಾನಸೌಧದಲ್ಲೂ ಹಾಕೊಂಡಿದೀವಿ. ಹಣೆ ಬರಹ, ನೀನು ಯಾಕಪ್ಪ ಹಿಂಗೆ ಹುಟ್ಟಿದ್ಯಾ? ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀವಿ. ನಮ್ಮಲ್ಲಿ ಈ ಗುಲಾಮ್ಗಿರಿ ಮನಸ್ಥಿತಿ ಇದೆಯಲ್ಲ, ಇದು ಮನೆ ಮಾಡ್ಕೊಬಿಟ್ಟಿದೆ. ಗುಲಾಮ್ಗಿರಿ ಮನಸ್ಥಿತಿ ಅಂದ್ರೆ ಏನು? ಬಹಳ ವರ್ಷ ಗುಲಾಮರಾಗಿದ್ದು ನಾವು. ಮಹಮ್ಮದರ ಕಾಲದಲ್ಲಿ, ಬ್ರಿಟಿಷ್ನವ್ರ ಕಾಲದಲ್ಲಿ ಗುಲಾಮ್ಗಿರಿಯಿಂದ ಇದ್ದು, ಅದು ಹೋಗೇ ಇಲ್ಲ. ಇನ್ನ ಜಾತಿ ವ್ಯವಸ್ಥೆ ಇದೆ, ಇನ್ನೂ ಗಟ್ಟಿ ಆಗ್ಬಿಟ್ಟದೆ ಗುಲಾಮ್ಗಿರಿ. ಈಗ ಒಬ್ಬ ಮೇಲ್ಜಾತಿಯವನು ಬಡವ ಬಂದ್ರೆ ಸ್ವಾಮಿ ಬುದ್ಧಿ ಅಂತೀವಿ ಅಲ್ವಾ? ಬಡವ ಮೇಲ್ಜಾತಿಯವನು ಅವನು ಬಂದ್ರೆ ಸ್ವಾಮಿ ಬುದ್ಧಿ ಅಂತೀವಿ. ಅದೇ ಒಬ್ಬ ದಲಿತರವನು ಶ್ರೀಮಂತನಾಗಿದ್ರು, ವಿದ್ಯಾವಂತನಾಗಿದ್ರು, ಅವನ ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದು ಗುಲಾಮ್ಗಿರಿಯ ಸಂಕೇತ. ಎಲ್ಲಿವರೆಗೆ ಈ ಗುಲಾಮ್ಗಿರಿಯನ್ನು ಒಗೆಯಲ್ಲ ನಾವು, ಅಲ್ಲಿವರೆಗೆ ಬದಲಾವಣೆ ಆಗಲ್ಲ.